ನಮಸ್ಕಾರ ಕನ್ನಡಕನೇ ಮಾಲವ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಇದೇ ತರಹದ ರಾಶಿ ಭವಿಷ್ಯಗಳ ಪರಿಹಾರಗಳ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ದಯಮಾಡಿ ಮರೆಯಬೇಡಿ. ದಿನಾಂಕ 4/8/2024 ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಅಮಾವಾಸ್ಯೆ. ಅದರಲ್ಲೂ ವಿಶೇಷತೆ ಏನಂತಂದರೆ ಭೀಮನ ಅಮಾವಾಸ್ಯೆ. ನೀವಾಗಲೇ ಕಂಟೆಂಟ್ ಏನು ಅಂತ ನೋಡಿರ್ತೀರಾ, ವಿಡಿಯೋ ಏನಕ್ಕೆ ಮಾಡ್ತಿರ್ತೀನಿ ಅಂತ ನೋಡಿರ್ತೀರಾ. ಭೀಮನ ಅಮಾವಾಸ್ಯೆಯನ್ನು ಯಾವ ರೀತಿ ಆಚರಿಸಿದ್ರೆ ನಿಮ್ಮ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಎಷ್ಟೋ ಜನ ಹೆಂಗಸರು ತುಂಬ ಶುಚಿಯಾಗಿ ಶುಭ್ರವಾಗಿ ಪೂಜೆ ಮಾಡ್ತೀರಾ, ಆದರೆ ಅದರಲ್ಲೂ ನೀವು ಎಷ್ಟು ವಿಷಯಗಳನ್ನು ತಪ್ಪಿಸ್ತೀರಾ ಅನ್ನೋದನ್ನು ಇವಾಗ ನಾನು ಹೇಳ್ತೀನಿ. ಪೂರ್ತಿಯಾಗಿ ವಿಡಿಯೋನ ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ನಾನು ಇವಾಗ ಪ್ರಸ್ತಾಪ ಪಡಿಸ್ತೀನಿ. ಹೇಗೆ ಅಂತ ಅಂದರೆ, ತುಂಬ ಜನ ಹೆಂಗಸರು ಏನು ಮಾಡ್ತೀರಾ ಅಂತಂದರೆ, ಸುಮ್ಮನೆ ಬೆಳಗ್ಗೆ ಎದ್ದೇಳ್ತೀರಾ, ದೇವ್ರ ಮುಂದೆ ದೀಪ ಹಚ್ತೀರಾ. ಮತ್ತು ತುಂಬ ಜನ ಇವಾಗ ಏನು ಆಗ್ಬಿಟ್ಟಿದೆ ಅಂತ ಅಂದರೆ, ಒಂದು ಇನ್ಸ್ಟಾಗ್ರಾಮಲ್ಲಿ ಹಾಕಬೇಕು, ವಾಟ್ಸಪ್ಪಲ್ಲಿ ಹಾಕಬೇಕು, ನಾವು ಭೀಮನ ಅಮಾವಾಸ್ಯೆ ಮಾಡ್ತಿದ್ದೀವಿ ಅಂತ ತೋರಿಸ್ಕೊಳ್ಳಿಕ್ಕೋಸ್ಕರ ತೋರಿಕೆಗಾಗಿ ಮಾಡುವಂತಹ ಗಂಡನ ಪೂಜೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಇತ್ತೀಚೆಗೆ. ತುಂಬ ಕಡಿಮೆ ಹೆಂಗಸರು ನಯವಾಗಿ ವಿನಯವಾಗಿ ನಮ್ಮ ಪತಿಯ ಒಂದು ಆರೋಗ್ಯ ಸೌಖ್ಯಕ್ಕೋಸ್ಕರ ಅಂತ ತುಂಬ ಕಡಿಮೆ ಜನ ಇವಾಗ ಮಾಡ್ತಿರೋದು. ಪೂಜೆನ ಯಾವ ವಿಧಾನದಲ್ಲಿ ಮಾಡಬೇಕು ಅಂತ ಇವಾಗ ನಾನು ನಿಮಗೆ ಬೇಗನೆ ಶುರು ಮಾಡಿ ಹೇಳ್ಕೊಟ್ಬಿಡ್ತೀನಿ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವೆದ್ದು ಶುಚಿಯಾಗಿ ಹೊಸ ವಸ್ತ್ರವನ್ನು ಧರಿಸಿ, ಮತ್ತು ದೇವರ ಮನೆಯನ್ನು ಅದ್ಭುತವಾಗಿ ಅಲಂಕಾರಗೊಳಿಸಿ, ಅಲ್ಲಿ ಹೂವು ಯಾವುದ್ಯಾವುದು ಹೂವುಗಳಿಂದ ಅಲಂಕೃತ ಮಾಡಬೇಕು. ನಿಮಗೆ ಎಷ್ಟು ನಿಮ್ಮ ಮನಸ್ಸಿಗೆ ಅದು ಸಮಾಧಾನ ಆಗಬೇಕು. ನೀವು ನಿಮ್ಮ ದೇವರ ಕೋಣೆಯನ್ನು ಹೇಗೆ ಅಲಂಕಾರ ಮಾಡಿರ್ತೀರೋ ಅದು ನಿಮ್ಮ ಮನಸ್ಸಿಗೆ ಸಮಾಧಾನ ಆದಾಗ ಮಾತ್ರ ಅದು ಆ ದೇವರಿಗೆ ಅರ್ಪಣೆ ಆಗುತ್ತೆ. ನೀವು ಆ ರೀತಿ ಮಾಡಿ. ಆ ರೀತಿ ಮಾಡಿದ ನಂತರ ನೀವೇನು ಮಾಡಬೇಕು ಅಂತಂದರೆ, ಪೂಜೆಗೆ ಏನೇನು ಬೇಕು? ಪೂಜೆಗೆ ಮಾಮೂಲಾಗಿ ನೀವು ದೀಪವನ್ನು ಹಚ್ತೀರಾ, ಗಂಡನಿಗೆ ಆರತಿ ಬೆಳಗ್ಲಿಕ್ಕೋಸ್ಕರ. ಮತ್ತು ಪಂಚಪಾತ್ರೆಯನ್ನು ಇಟ್ಕೊಳ್ಳಿ. ಮತ್ತು ಗೌರಿ ದಾರ ತುಂಬ ಜನಕ್ಕೆ ಸುಮ್ಮನೆ ಏನೋ ಮಾಡಬೇಕಲ್ಲ ಅಂತ ದಾರದಲ್ಲಿ ಹೂವನ್ನು ಕಟ್ಟಿ ಸುಮ್ಮನೆ ಹಂಗೆ ಮಾಡ್ಕೊಂಡ್ಬಿಡ್ತೀರಾ. ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಗೌರಿ ದಾರಕ್ಕೆ ನೀವು 9 ಗಂಟುಗಳನ್ನು ಹಾಕಿರಬೇಕು. ಯಾಕಂದರೆ ಆ 9 ಗಂಟು ಯಾವುದೇ ನವಗ್ರಹದ ಪರಿಣಾಮ ನಿಮ್ಮ ಸಂಸಾರದ ಮೇಲೆ ಬೀಳದೇ ಇರೋ ಥರ ಅದು ನಿಮಗೆ ಒಂದು ಶಕ್ತಿಯಾಗಿರುತ್ತೆ. ಗೌರಿ ದಾರಕ್ಕೆ 9, ಎಷ್ಟೋ ಜನಕ್ಕೆ ಗೌರಿ ದಾರ ಅನ್ನೋದು ಗೊತ್ತಿರಲ್ಲ. ಗೌರಿ ದಾರ ನೀವು ಕೈಗೆ ಕಟ್ಕೋತಿರಲ್ಲ, ಕಂಕಣ, ಆ ಹೂವಿನಿಂದ ಒಂದು ಇದನ್ನ ಕಂಕಣವನ್ನು ಕಟ್ಕೊತಿರಲ್ಲ, ಅದನ್ನು ನಾವು ಗೌರಿ ದಾರ ಅಂತ ಕರಿತೀವಿ. ಈ ರೀತಿ ಮಾಡಿದ ನಂತರ ನೀವೇನು ಮಾಡಬೇಕು ಅಂತಂದರೆ, ಕುತ್ಕೊಂತೀರ, ಪೂಜೆಗೆ ಕೂರ್ತೀರ. ನೀವು ಮೊದಲು ಈ ಪೂಜೆಯನ್ನು ಆರಂಭಿಸುವ ಮೊದಲು ವಿಘ್ನ ನಿವಾರಕನ ಅಂದರೆ ಗಣಪತಿಯ ಆರಾಧನೆ ಮಾಡಬೇಕು. ತುಂಬ ಜನ ಕೂತ್ಕೊಂತೀರಾ, ನಿಮ್ಮ ಗಂಡನ ಚೇರ್ ಮೇಲೆ ಕೂರಿಸ್ಬಿಡ್ತೀರಾ, ಪೂಜೆ ಮಾಡಬೇಡ ಅಂತ ಮಾಡ್ತೀರಾ. ಇಲ್ಲ, ನೀವು ಮೊದಲು ಗಣಪನ ಆರಾಧನೆ ಮಾಡಬೇಕು, ನಂತರ ನಿಮ್ಮ ಮನೆ ದೇವರ ಆರಾಧನೆಯನ್ನು ಮಾಡಬೇಕು. ಅದು ಮಾಡಿದ ನಂತರವೇ ನೀವು ಪೂಜೆಗೆ ಬಂದು ಕೂರಬೇಕು. ನೀವು ಪೂಜೆ ಮಾಡಲಿಕ್ಕೆ ಅಂತ ಕೂರಬೇಕು. ಪೂಜೆಗೂ ಅಷ್ಟೇ, ಬರ್ತೀರಾ, ತಟ್ಟೆ ನೀರಿಡ್ತೀರಾ, ಅರಿಶಿನ ಕುಂಕುಮ ಏನೇನು ಪ್ರೋಕ್ಷಣೆ ಮಾಡಬೇಕೋ ಮಾಡ್ತೀರಾ, ಗಂಡನಿಗೆ ಪಾತ್ ಪೂಜೆ ಮಾಡ್ತೀರಾ. ಮತ್ತು ಇದಾದ ನಂತರ ಕಂಕಣವನ್ನು ಮೊದಲು ನೀವು ಅವ್ರ ಕೈ ಕಟ್ಟಿ, ನಿಮ್ಮದು ಏನೇನು ಪೂಜೆ ವಿಧಾನ ಇದೆಯೋ ನೀವು ಅದನ್ನೆಲ್ಲ ಮುಗಿಸಿ. ಅದಾದ ನಂತರ ಮಂತ್ರಾಕ್ಷತೆಯಿಂದ ಅವ್ರ ಹತ್ರ ಆಶೀರ್ವಾದ ತಗೊಳ್ಳಿ. ಸುಮ್ಮನೆ ಹಂಗೆ ಕಾಲಿಗೆ ಬಿದ್ದುಬಿಡ್ಬೇಡಿ. ಅವ್ರ ಹತ್ರ ಮಂತ್ರಾಕ್ಷತೆಯಿಂದ ಆಶೀರ್ವಾದ ತಗೊಳ್ಳಿ. ಯಾಕಂದರೆ ನಿಮ್ಮ ಆ ಬಂಧನ 7 ಜನ್ಮಕ್ಕೂ ಅದು ಹಾಗೆ ಇರಬೇಕು. ಅದಕ್ಕಾಗಿ ಮಂತ್ರಾಕ್ಷತೆ ಅನ್ನೋದು ತುಂಬಾ ಪವರ್ಫುಲ್. ಆ ಮಂತ್ರಾಕ್ಷತೆಯಿಂದ ನೀವು ಆಶೀರ್ವಾದ ತಗೊಳ್ಳಿ. ಅದಾದ ನಂತರ ನಿಮ್ಮ ಪತಿಯ ಕೈಯಿಂದ ಅರಿಶಿನ ಕುಂಕುಮವನ್ನು ಸಿಂಪಡಿಸ್ಕೊಂಡು ನಂತರ ಅವರಿಂದ ಆ ಕಂಕಣವನ್ನು ನೀವು ಕೂಡ ಕಟ್ಟಿಸ್ಕೋಬೇಕು. ಇಷ್ಟು ಮಾಡಿದ ನಂತರ ನಿಮ್ಮ ಪೂಜೆ ಒಂದು ಹಂತಕ್ಕೆ ಮುಗುತ್ತೆ. ಆಮೇಲೆ ಎಷ್ಟೋ ಜನ ಏನು ಮಾಡ್ತೀರಾ ಅಂತ ಅಂದರೆ, ಪೂಜೆ ಮಾಡ್ತೀರಾ, ಪೂಜೆ ಮಾಡಿಬಿಟ್ಟು ಗಂಡನನ್ನು ಬಾಯಿ ಹೋದಾಗೆ ಬೈತೀರಾ. ಇಲ್ಲ, ಬೆಳಗ್ಗೆ ಅಷ್ಟು ಚೆನ್ನಾಗಿ ಪೂಜೆ ಮಾಡ್ಕೊಂಡಿರ್ತೀರ, ಮತ್ತೆ ಗಂಡ ಹೆಂಡ್ತಿದು ಮನಸ್ತಾಪ ಆಗುತ್ತೆ, ಜಗಳ ಆಗುತ್ತೆ. ಇಲ್ಲ, ಗಂಡನೇ ಆಗಿರಲಿ ಹೆಂಡ್ತಿಗೆ ಹಂಗೆಲ್ಲ ಬೈತೀರಾ. ಈ ರೀತಿ ಎಲ್ಲ ಮಾಡಬಾರ್ದು. ಈ ರೀತಿ ನೀವು ಯಾವಾಗ ಮಾಡ್ತೀರಾ, ನಿಮ್ಮ ಪೂಜೆ ನಿಮ್ಗಲ್ಲಿ ಫಲ ಕೊಡಲ್ಲ. ನೀವೆಷ್ಟೇ ಘನವಾಗಿ, ಎಷ್ಟೇ ಶುಭ್ರವಾಗಿ ಶುಚಿಯಿಂದ ಪೂಜೆ ಮಾಡಿದರೂ ಅದು ನಿಮಗೆ ಫಲ ಕೊಡಲ್ಲ. ಯಾಕಂದರೆ ಬೆಳಗ್ಗೆ ತಾನೇ ಅಷ್ಟು ಖುಷಿಯಿಂದ ಪೂಜೆ ಮಾಡಿರ್ತೀರ. ಆಗಲೇ ಮನೆಯ ಹೆಣ್ಣು ಮಗಳನ್ನು ಅವಮಾನಿಸ್ಬಿಟ್ರೆ ಯಾರಿಗೂ ಆ ಪೂಜೆಗೆ ಫಲ ಸಿಗಲ್ಲ ಸ್ವಾಮಿ, ಯಾರಿಗೂ ಫಲ ಸಿಗಲ್ಲ. ದಯವಿಟ್ಟು ಆ ದಿನದಂದು ಮನೆಯ ಹೆಣ್ಣು ಮಕ್ಕಳನ್ನು ಅವಮಾನಿಸ್ಬೇಡಿ. ಇದು ಬರೀ ಮದುವೆ ಆದವರೇ ಆಗಬೇಕು ಮಾಡಬೇಕು ಪೂಜೆ, ಆ ಥರ ಎಲ್ಲ ಏನಿಲ್ಲ. ಯಾರು ಅವಿವಾಹಿತ ಮಹಿಳೆಯರಿರ್ತಾರೋ ಅವರು ಕೂಡ ಉಪವಾಸ ಮಾಡಿ ಅಥವಾ ದೇವ್ರಿಗೆ ಹೋಗಿ ಕೈ ಮುಗಿದು ಒಳ್ಳೆಯ ಸಹಪಾಠಿ, ಒಳ್ಳೆಯ ಒಂದು
ಗಂಡ ಸಿಗಲಿ ಅಂತ ಬೇಡ್ಕೋಬೋದು. ಬರೀ ಮದುವೆ ಆದವ್ರಿಗೆ ಮಾತ್ರ ಇದು ಹಬ್ಬ, ನಮಗೆಲ್ಲ ಇಲ್ಲ, ಹಂಗೆಲ್ಲ ಇಲ್ಲ. ಅವಿವಾಹಿತೆಯರಿಗೂ ಏನು ಅಂತ ಅಂದರೆ ಒಳ್ಳೆಯ ಗಂಡ ಸಿಗಲಿ ಅಂತ ಅವರು ಕೂಡ ಉಪವಾಸವನ್ನು ಮಾಡಿ ವ್ರತವನ್ನು ಆಚರಣೆ ಮಾಡ್ತಾರೆ. ಈ ಹೆಂಗಸರು ಮದುವೆ ಆದವರು ಕೂಡ ನಿಮಗೆ ಉಪವಾಸ ಇರಬೇಕು, ನಿಮ್ಮ ಕೈಯಲ್ಲಿ ಆಗತ್ತೆ ಅನ್ನೋದಾದರೆ ನೀವು ಇರ್ಬೋದು, ಇಲ್ಲ ಅಂದರೆ ಅದು ನಿಮಗೆ ಬಿಟ್ಟಿದ್ದು. ನೀವು ಏನಾದರೂ ಸೇವನೆ ಆದರೆ ಪೂಜೆ ಆಗೋವರೆಗೂ ಏನು ತಿನ್ನಕ್ಕೆ ಹೋಗ್ಬೇಡಿ. ಪೂಜೆ ಆದ ನಂತರ ನಿಮ್ಗೆ ಏನು ಬೇಕೋ ಅದನ್ನ ನೀವು ಸೇವನೆ ಮಾಡ್ಕೋಬೋದು. ಮತ್ತು ಅಮಾವಾಸ್ಯೆ ಎಂದು ಕೆಲವು ವಿಷಯಗಳನ್ನ ಮಾಡಬಾರ್ದು. ಏನು ಮಾಡಬಾರ್ದು ಅಂತ ಅಂದರೆ ಹೊಸ ಬಟ್ಟೆಗಳನ್ನ ಖರೀದಿಸಬೇಡಿ, ಅಂದರೆ ವಸ್ತ್ರಗಳನ್ನ ಖರೀದಿಸಬೇಡಿ, ಮತ್ತು ಚಪ್ಪಲಿಗಳನ್ನ ಮನೆಗೆ ತರಬೇಡಿ. ಏನಾದರೂ ನೀವು ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದರೆ ದಯವಿಟ್ಟು ಅಮಾವಾಸ್ಯೆ ದಿನ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಮಾಂಸಾಹಾರ, ಮಾಂಸ, ಮದ್ಯಪಾನ ಯಾವುದು ಬೆಳಗ್ಗೆ ಅಷ್ಟು ಚೆನ್ನಾಗಿ ಅಭಿಮನವಾಸ್ಯೆ ಪೂಜೆ ಮಾಡಿಸ್ಕೊಂಡಿರ್ತೀರ, ಆಗಲೇ ನೈಟು ಮನೆಗೆ ಗಂಡ ಕುಡ್ಕೊಂಡು ಬಂದರೆ ಅಲ್ಲಿ ಯಾವ ಪೂಜೆಗೂ ಫಲ ಇರಲ್ಲ. ದಯವಿಟ್ಟು ಈ ಥರ ಕೆಲಸಗಳನ್ನ ಭೀಮನವಾಸ್ಯೆಯ ದಿನ ಮಾಡಬೇಡಿ ಅಂತ ಹೇಳ್ತಾ, ಇನ್ನು ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಏನಾದರೂ ಅನುಮಾನ ಇದ್ದಲ್ಲಿ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ನಾವು ಅದಕ್ಕೆ ವಿಡಿಯೋ ಮಾಡಿ ಹಾಕ್ತೀವಿ. ಮತ್ತು ಯಾವ್ದಾದ್ರು ಒಂದು 4 ಜನಕ್ಕೆ ನೀವು ಶೇರ್ ಮಾಡಿ, ಅವರು ಕೂಡ ನೋಡ್ತಾರೆ. ನಿಮ್ಗೆ ಏನಾದರೂ ಜಾತಕಗಳು ಬೇಕು ಅಂತಂದರೆ ನಮ್ಮನ್ನು ಸಂಪರ್ಕಿಸಿ, ನಾವು ಜಾತಕಗಳನ್ನ ಬರ್ಕೊಡ್ತೀವಿ ಅಂತ ಹೇಳ್ತಾ, ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.